ಯಾರ್ದು ಫೋನ್ ಇಷ್ಟೊತ್ತಲ್ಲಿ? ಮಲ್ಲಿದು ಬ್ರೋ. ಮಲ್ಲಿಗೆ ಹಾಲು ಕಾಯಿಸ್ಕೊಂಡು ಹೋಗೋಕೆ ಅಂತಾನೆ ಬಂದೆ. ಆದರೆ ಬಂದ ಮೇಲೆ ಆ್ಯಕ್ಚುಲಿ ಶುಗರ್ ಎಷ್ಟು ಹಾಕಬೇಕು, ಹಾಲು ದೊಡ್ಡ ಲೋಟನ ಚಿಕ್ಕ ಲೋಟನ ಆ್ಯಂಡ್ ಬಾದಾಮ್ ಪೌಡರ್ ಎಷ್ಟು ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಹಾಗಾಗಿ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೋತಾ ಇದ್ದೆ. ಬ್ರೋ, ನೀನು ಯಾಕೆ ಇಷ್ಟೊಂದು ಲೇಟಾಗಿ ಬಂದಿದ್ಯಾ? ಆಫೀಸ್ನಲ್ಲಿ ನೀನಿಲ್ವಲ್ಲ, ನಿನ್ನ ಕೆಲಸ ಜವಾಬ್ದಾರಿ ನಾನೇ ವಹಿಸ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಓ ಗಾಡ್, ನಾನು ಇಲ್ದೇ ಇರೋ ಟೈಮಲ್ಲಿ ನಾನು ಮಾಡಿರೋ ಹೇರಾಪೇರೆ ಕೆಲಸಗಳೇನಾದರೂ ಈಚೆ ಬಂದ್ಬಿಟ್ರೆ ಏನು ಮಾಡೋದು? ಏನು ಯೋಚನೆ ಮಾಡ್ತಾ ಇದೆಯಾ ಜೈ? ಕೆಲಸ ಜಾಸ್ತಿ ಅಂದಿಲ್ಲ ಬ್ರೋ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಬ್ರೋ ಆ್ಯಕ್ಚುಲಿ ಮಲ್ಲಿ ಹೇಳ್ತಾ ಇದ್ಲು, ನೀವು ಬೆಳಗ್ಗೆಲ್ಲ ಕೆಲ್ಸಕ್ಕೆ ಹೋಗಿ ತೊಂದರೆ ಇಲ್ಲ, ಆದರೆ ಸಂಜೆ ಬೇಗ ಬನ್ನಿ ಅಷ್ಟು ಸಾಕು ಅಂತಿದ್ಲು. ನಾನು ಆಫೀಸಿಗೆ ಬರ್ತೀನಿ ಬ್ರೋ, ನಿನಗೆ ಬರ್ಡನ್ ಕಮ್ಮಿ ಆಗುತ್ತೆ. ನೋ, ಅದೆಲ್ಲ ಏನು ತೊಂದರೆ ಇಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ನೀನು ಇಲ್ಲಿರಬೇಕಾಗಿರೋದು ಬಹಳ ಮುಖ್ಯ. ನಿನ್ನ ಮಲ್ಲಿ ಅಷ್ಟು ಪ್ರೀತಿಸ್ತಾಳೆ. ಅವಳು ತೋರಿಸ್ತಾ ಇರೋ ಪ್ರೀತಿಗೆ ನೀನು ಎಷ್ಟು ಮಾಡಿದ್ರೂ ಕಡಿಮೆನೆ. ಸೊ ನಿನ್ನ ಫಸ್ಟ್ ಪ್ರಿಯಾರಿಟಿ ಅವಳೇ ಆಗಿರಬೇಕು. ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಹಾಂ ಬ್ರೋ. ಹಾಗೆ ಇನ್ನೊಂದು ವಿಷಯ, ಪಾರ್ಥ ಮತ್ತು ಅಪೇಕ್ಷಾ ವಿಷಯದಲ್ಲಾಗಿದ್ದು ಯಾವುದೋ ಕೋಪದಲ್ಲೋ ಆವೇಶದಲ್ಲೋ ದುಡುಕಿ ಆ ರೀತಿ ಮಾಡಿತ್ತು. ಹಾಗಿದ್ದಾಗೆ ಅಲ್ವಾ? ಹಾಂ ಬ್ರೋ, ಹಾಗೆ ಆಗಿದ್ದು. ಆ್ಯಂಡ್ ನಾನು ಆ ವಿಚಾರವಾಗಿ ಯಾಕಾದ್ರೂ ಇಂಥ ಕೆಲಸ ಮಾಡೋದು ಅಂತ ತುಂಬಾ ಬೇಜಾರಾಗ್ತಿದೆ ಬ್ರೋ. ಗಿಲ್ಟ್ ಫೀಲ್ ಆಗ್ತಿದೆ. ಎಂಥ ಕೆಲಸ ಮಾಡಿಬಿಟ್ಟೆ ಅನ್ನೋ ರಿಗ್ರೆಟ್ಟು ನನಗೆ ಕಾಡ್ತಾ ಇದೆ. ಆ್ಯಂಡ್ ಬ್ರೋ, ಐ ಆಮ್ ರಿಯಲಿ ಸಾರಿ ಬ್ರೋ. ಸಾಧ್ಯ ಆದರೆ ದಯವಿಟ್ಟು ನನ್ನ ಕ್ಷಮಿಸು. ಇನ್ನು ಮೇಲೆ ನನ್ನ ಕಡೆಯಿಂದ ಯಾವುದೇ ರೀತಿ ತಪ್ಪು ರಿಪೀಟ್ ಆಗದಿರೋ ನಾನು ನೋಡ್ಕೋತೇನೆ. ತುಂಬಾ ಬೇಜಾರಾಗ್ತಿದೆ ಬ್ರೋ. ನಾನು ಆದಷ್ಟು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಟು ದ ಮ್ಯಾಕ್ಸಿಮಮ್ ಲೆವೆಲ್. ಬದಲಾಗಬೇಕು ಅಂತ ಡಿಸೈಡ್ ಮಾಡೇ ಬಿಟ್ಟಿದ್ದೀನಿ ಬ್ರೋ. ನಾನು ಖಂಡಿತ ಬದಲಾಗ್ತೀನಿ. ಜಸ್ಟ್ ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಷ್ಟೇ. ಕಡೆವರೆಗೂ ಕೆಟ್ಟವನು ಅಂತ ಲೇಬಲ್ ಹಾಕ್ಸ್ಕೊಳ್ಳೋದಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ ಬ್ರೋ. ಆ ಪ್ರಯತ್ನದಲ್ಲೇ ನಾನು ಇದ್ದೀನಿ. ನಾನು ಖಂಡಿತ ಬದಲಾಗ್ತೀನಿ. ಏನೋ ಕೋಪದಲ್ಲಿ ದುಡುಕಿ ಅಂತ ಕೆಲಸ ಮಾಡಿಬಿಟ್ಟೆ. ಪ್ಲೀಸ್ ಬ್ರೋ, ಐ ಆಮ್ ರಿಯಲಿ ಸಾರಿ. ನನ್ನ ಕ್ಷಮಿಸು. ಇಟ್ಸ್ ಓಕೆ. ನಿನಗೆ ನಿನ್ನ ತಪ್ಪಿನ ಆರವಾಗಿ ಗಿಲ್ಟ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದೆಯಲ್ಲ, ಅಷ್ಟು ಸಾಕು. ಬದಲಾಗೋ ಮನಸ್ಸಿದೆ ಅಂದಮೇಲೆ ಖಂಡಿತ ಬದಲಾಗ್ತೀಯ. ಬದಲಾಗಬೇಕು ಅನ್ನೋದು ನನ್ನ ಆಸೆ ಕೂಡ. ಹಾಗೆ ಮಲ್ಲಿನ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಬದುಕು. ನೀನು ಅವಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಡೆಸ್ಕೊಂಡ್ರೆ ನೀನು ಚೆನ್ನಾಗಿರ್ತೀಯ. ಹಾಗೆ ಈ ಸಂದರ್ಭನ ನಿನ್ನನ್ನು ನೀನು ತಿದ್ಕೊಳ್ಳೋದಕ್ಕೆ ದೇವ್ರು ಕೊಟ್ಟಿರೋ ಅವಕಾಶ ಅಂತ ತಿಳ್ಕೊ. ಸರಿಯಾಗಿ ಯೂಸ್ ಮಾಡ್ಕೊ, ಅಷ್ಟೇ ನಾ ಹೇಳೋದು. ಅಬ್ಬಾ, ಹೆಂಗೋ ಬಚಾವಾದೆ. ಥ್ಯಾಂಕ್ ಗಾಡ್. ಮಲ್ಲಿ ರೇ, ಎಲ್ಲಿ ಹೋಗಿದ್ರಿ ನೀವು? ಹಾಲು ಕಾಯಿಸ್ಕೊಂಬರಕ್ಕೆ ಇಷ್ಟೊತ್ತು ಬೇಕಾ? ಸಾರಿ ಮಲ್ಲಿ, ಬೇಜಾರು ಮಾಡ್ಕೋಬೇಡ. ಅದು ಅಣ್ಣ ಸಿಕ್ಕಿದ್ದ, ಅವನ ಹತ್ರ ಮಾತಾಡ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಏನಂದ್ರು? ನಿನ್ನ ಬಗ್ಗೆನೇ ಮಾತು ಮಲ್ಲಿ, ಇನ್ನೇನಿರುತ್ತೆ ಹೇಳು. ನನ್ ಬಗ್ಗೆನಾ? ನನ್ ಬಗ್ಗೆ ಮಾತಾಡಕ್ಕೆ ನಾನಿನ್ ಮುಖ್ಯಮಂತ್ರಿನ ಪ್ರಧಾನಮಂತ್ರಿನ? ಮಾಮೂಲಿ ಮಲ್ಲಿ. ಮಾಮೂಲಿ ಮಲ್ಲಿನೇ ಇರ್ಬೋದು, ಆದ್ರೆ ಈ ಮನೇಲಿ ನೀನೊಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಮಲ್ಲಿ. ಯಾರೇ ಸಿಕ್ಕರು ನಿನ್ ಬಗ್ಗೆನೇ ಮಾತಾಡ್ತಾರೆ. ಚೆನ್ನಾಗಿ ನೋಡ್ಕೊ ಮಲ್ಲಿನ, ಹುಷಾರಾಗಿ ನೋಡ್ಕೊ ಅಂತಾರೆ. ಈಗ ಅಣ್ಣ ಜಸ್ಟ್ ಸಿಕ್ಕಿ ನಿನ್ ಬಗ್ಗೆನೇ ಅದನ್ನೇ ಮಾತಾಡ್ತಿದ್ದ, ಚೆನ್ನಾಗಿ ನೋಡ್ಕೊ ಮಲ್ಲಿನ, ಹುಷಾರಾಗಿ ಅಂತ. ಹೌದಾ ರೀ? ಹಂಗಂದ್ರ? ಜೊತೆಗೆ ಪಾಪ ಅವನ ಕಷ್ಟನೂ ಹೇಳ್ಕೊತಾ ಇದ್ದ. ಏನಂತಾರಿ? ಇನ್ನೇನ್ ಮಲ್ಲಿ, ಆಫೀಸ್ ಕೆಲಸ ಪಾಪ. ಈಗ ಒಬ್ನೇ ಅಲ್ವಾ, ನನ್ನ ಕೆಲಸನೂ ಸೇರಿ ಅವನೊಬ್ಬನೇ ಮ್ಯಾನೇಜ್ ಮಾಡ್ತೀಯಾನೆ. ಬರ್ಡನ್ ಜಾಸ್ತಿ, ಪ್ರೆಷರ್ ಜಾಸ್ತಿ, ಫ್ರಸ್ಟ್ರೇಷನ್ ಜಾಸ್ತಿ. ಸೊ ಒಬ್ಬನೇ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಅದಕ್ಕೆ ನೀನೇ ಒಂದ್ಸಲ ಅಣ್ಣನ ಹತ್ರ ಮಾತಾಡಿ ನಾನು ಆಫೀಸ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ಸು ಮಲ್ಲಿ. ನೀನು ಮಾಮೂಲಿ ಮಲ್ಲಿ ಅಲ್ಲ, ಈ ಮನೇಲಿ ಇನ್ನೊಂಥರ CM PM ಇದ್ದಾಗೆ. ನೀನು ಮಾತು ನಡೆಯುತ್ತೆ, ಎಲ್ಲರೂ ಕೇಳ್ತಾರೆ. ಪಾಪ ಅವನು ಒಬ್ಬನೇ ಕಷ್ಟಪಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಮಲ್ಲಿ. ನಿನ್ನ ಕೈಲಾದರೂ ಅದನ್ನ ನೋಡೋಕ್ಕಾಗತ್ತಾ? ಅದಕ್ಕೆ ಹೇಗಾದರೂ ಮಾತಾಡಿ ಪರ್ಮಿಷನ್ ಕೊಡ್ಸು. ನಾನು ಹೋದ್ರೆ ಅವ್ನಿಗೆ ಹೆಲ್ಪ್ ಆಗುತ್ತಲ್ವಾ? ನೋಡು, ನೀನು ಈ ವಿಚಾರನ ಅಣ್ಣನ ಹತ್ರ ಮಾತಾಡು, ಆದರೆ ನಾನು ಹೇಳ್ದಂಗೆ ಇರಬಾರ್ದು. ಯಾಕಂದ್ರೆ ನಾನು ಹೇಳಿದೆ ಅಂತ ಗೊತ್ತಾದ್ರೆ ಅವ್ನು ಬೇಜಾರು ಮಾಡ್ಕೋತಾನೆ, ಬೇಡ ಅಂದ್ಬಿಡ್ತಾನೆ. ಅದಕ್ಕೆ ನೀನು ಹೇಳ್ದಂಗೆ ಇರಲಿ, ಹೆಂಗಾದ್ರೂ ಮಾಡಿ ಒಪ್ಸು. ಸರಿ ರೀ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ನಾನು ಭಾವನವ್ರ ಹತ್ರ ಮಾತಾಡಿ ಒಪ್ಪಿಸ್ತೀನಿ, ಸರಿನಾ? ಕುಡಿ, ಹಾಲು ಕುಡಿ, ಹಾಲು ಕುಡಿ. ಹುಷಾರ್, ನಿಧಾನ, ಬಿಸಿ ಇದೆ. ಅಂತೂ ನನ್ನ ರೂಟ್ ಕ್ಲಿಯರ್ ಆಗೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದೆ. ಅದು ಸಕ್ಸಸ್ ಆಗಿಬಿಟ್ರೆ ಸಾಕು, ನಮ್ಮ ಚಮ್ಮಕ್ ಚಲೋ ಜೊತೆ ಆಯ ಕೂಡ ಆಡ್ಕೊಂಡಿರ್ಬೋದು. ಇದೇನು ನೀವಿನ್ನೂ ಮಲಗಿಲ್ವಾ? ಇಲ್ಲ, ನೀವು ಬರ್ಲಿ ಅಂತಾನೆ ಕಾಯ್ತಿದ್ದೆ.
ಏನಾಯ್ತು? ಯಾಕೆ ಇವತ್ತು ಇಷ್ಟು ಲೇಟ್ ಆಯ್ತು? ನಿಮಗೆ ಗೊತ್ತಲ್ಲ ಭೂಮಿಕಾ, ಆಫೀಸಲ್ಲಿ ಜಯದೇವ್ ಇಲ್ಲ, ಆನಂದ್ ಇಲ್ಲ. ನಾನು ಒನ್ ಮ್ಯಾನ್ ಆರ್ಮಿ ಆಗ್ಬಿಟ್ಟಿದ್ದೀನಿ. ಹೌದು, ನೀವೇನು ನನಗಿಂತ ಭಾಳ ಬ್ಯುಸಿಯಾಗಿದ್ದೀರ ಅಂತ ಅನ್ಸುತ್ತೆ. ಬೆಳಗ್ಗೆಯಿಂದ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ನಾನು ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲೂ ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಹಾಗಾಗಿ ಫೋನ್ ಚೆಕ್ ಮಾಡ್ತಾ ಇದ್ದೆ, ಇಷ್ಟು ಕಾಲ್ ಇದೆಯಾ, ಮೆಸೇಜ್ ಇದೆಯಾ ಅಂತ. ಐ ಆಮ್ ಸೋ ಸಾರಿ, ಅದು ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ. ಇಟ್ಸ್ ಓಕೆ. ಬಟ್ ನೀವು ಯಾಕೆ ಹೀಗಿದ್ದೀರಾ? ಏನು ಇಲ್ಲ ಅಂತ ಹೇಳ್ಬಿಡಿ, ಏನೋ ಇದೆ, ಏನು ಅಂತ ಹೇಳಿ. ಅದು ಅಪ್ಪಿ ಮತ್ತೆ ಪಾರ್ಥ ಅವರು, ಏನಾಯ್ತು? ಅವರಿಬ್ಬರ ಮಧ್ಯದಲ್ಲಿ ಏನೋ ಸರಿ ಇಲ್ಲ ಅನ್ಸುತ್ತೆ ಗೌತಮ್ ಅವರೇ. ಅವರಿಬ್ರು ರೂಮಲ್ಲಿ ಜಗಳ ಆಡ್ತಿದ್ರು, ಅದನ್ನ ನಾನು ಕೇಳಿಸ್ಕೊಂಡೆ. ಐ ಮೀನ್, ಕೇಳಿಸ್ಕೊಳ್ಳೋ ಉದ್ದೇಶ ನನಗಿರಲಿಲ್ಲ. ಅವ್ರು ಜೋರಾಗಿ ಮಾತಾಡ್ತಿದ್ದು, ಹಾಗಾಗಿ ಕೇಳಿಸ್ತು. ಅಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದು ಸಹಜ. ಬಟ್ ಈಗ ತಾನೇ ಮದುವೆ ಆಗಿದ್ದಾರೆ, ಈಗಲೇ ಈ ರೀತಿ ಜಗಳ ಆಗೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಗೌತಮ್ ಅವರೇ, ನೀವು ಅವ್ರ ಹತ್ರ ಮಾತಾಡಿ ಏನು ವಿಚಾರ ಅಂತ ತಿಳ್ಕೊಬೋದಲ್ವಾ ಪ್ಲೀಸ್? ಸರಿ ಹೋಗಲ್ಲ ಭೂಮಿಕಾ. ನಾನು ದೊಡ್ಡವನಿರ್ಬೋದು, ಕೇಳೋ ಸ್ಥಾನದಲ್ಲಿರ್ಬೋದು, ಬಟ್ ಅವ್ರ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಅವರಿಬ್ಬರ ಮಧ್ಯೆ ಏನೋ ಚಿಕ್ಕದಾಗಿ ಜಗಳ ಆಯಿತು ಅಂದ ಮಾತ್ರಕ್ಕೆ ಏನೋ ಸರಿ ಇಲ್ಲ ಅಂತ ನಾವು ಡಿಸೈಡ್ ಮಾಡೋದು ತಪ್ಪಾಗುತ್ತೆ. ನಾಳೆ ನಾವು ಅಂದ್ಕೊಂಡಿದ್ದೆ ತಪ್ಪಾದರೆ ಏನು ಮಾಡೋದು? ಸೊ ನಮ್ಮ ಅಪ್ರೋಚ್ನ ಚೇಂಜ್ ಮಾಡೋಣ. ಏನು ಅಪ್ರೋಚು? ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಂಡೈರೆಕ್ಟ್ ಅಪ್ರೋಚ್. ಏನು ಮಾಡಬೇಕು ಅಂತಿದ್ದೀರಾ? ನನ್ನ ಹತ್ರ ಏನೋ ಒಂದು ಐಡಿಯಾ ಇದೆ, ಈಗಲೇ ಕೇಳ್ಬಿಡಿ. ಸರ್ಪ್ರೈಸ್.